ಓಕೆ, ಇನ್ನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಕರ್ನಾಟಕದ ಸಾಂಪ್ರದಾಯಿಕ ಉಡುಗೆ ಪಂಚೆ ಮತ್ತು ಶಲ್ಯ ಎಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರಪ್ಪ. ನೋಡೋಣ, ಕಾದು ನೋಡೋಣ ಅವರು ಹೇಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ. ಈಗಾಗಲೇ ಎಲ್ಲ ಮಠಾಧೀಶ್ವರಗಳು, ಅದರಲ್ಲೂ ಜಯಮೃತ್ಯುಂಜಯ ಸ್ವಾಮೀಜಿನೂ ಕಂಡಂಗೆ ಆಯ್ತಪ್ಪ ನನಗೆ. ಅವರು ದಿಂಗಾಲೇಶ್ವರ ಸ್ವಾಮಿಗಳು. ಬಟ್ ಜಯಮೃತ್ಯುಂಜಯ ಸ್ವಾಮೀಜಿ ಅಪ್ಸ್ಕೊಂಡಾಗಿದ್ರು, ಅವ್ರೇನು ಹೋದ್ರು ಬರ್ತಾರ ಗೊತ್ತಿಲ್ಲ. ಇವರು ವಚನಾನಂದ ಶ್ರೀಗಳು ಏನು ಬರ್ತಾರೆ ಅಂತ ನೋಡಿದೆ. ಇನ್ನು ದಿಂಗಾಲೇಶ್ವರ ಶ್ರೀಗಳು ಕೂಡ ಆಗಮಿಸಿದ್ದಾರೆ ಮತ್ತು ಬಹಳಷ್ಟು ಜನ ಮಠಾಧೀಶ್ವರಗಳು ಈಗಾಗಲೇ ಬರುವಂತಹ ದೃಶ್ಯಗಳನ್ನ ನಾವು ನೋಡಿದ್ದೀವಿ. ಇನ್ನು ಮಹಿಳಾ ಶಾಸಕರುಗಳು ಅಲ್ಲಿ ಮಾತಾಡ್ತಾ ಇದ್ರು. ನಯನ ಮೋಟಮ್ಮ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಪ್ರಶ್ನೆ ಕೇಳಲಾಯಿತು, ಏನು ಮೇಡಮ್ ಮಹಿಳೆಯರದು ಒಂದು ಲಿಸ್ಟಲ್ಲಿ ಹೆಸರು ಇಲ್ಲ ಅಂತ. ಅದಕ್ಕೆ ನಾವು ಹೌದು ಇಲ್ಲ, ಅವ್ರು ಸರಿ ಇಲ್ಲ ಅಂತ ಹೇಳ್ತಾರೆ. ಅವರು ಮುಂದಿನ ದಿನಗಳಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಈಗ HALನಿಂದ ಬರ್ತಾರೆ ಮತ್ತು ಲೋಕಭವನದಿಂದ ತೆರೆದ ವಾಹನದಲ್ಲೇ ಅವರು ವಿಧಾನಸೌಧಕ್ಕೆ ಹೋಗ್ತಾರೆ ಅನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ. ಆ್ಯಂಡ್ ಇವತ್ತು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದಾದ್ರೂ ಒಂದು ಯೋಜನೆಯನ್ನ ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಒಂದೋ ಒಟ್ಟು ಗೊತ್ತಿಲ್ಲ, ಒಟ್ಟು ಎಲ್ಲ ಅದೊಂದು ಸಂಪ್ರದಾಯ ಎಂಬಂತೆ ನಡೆದುಕೊಂಡು ಬರ್ತಾ ಇದೆ. ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಒಂದು ಜನಪರವಾದಂಥ ಒಂದು ಯೋಜನೆಯನ್ನು ಘೋಷಣೆ ಮಾಡೋದು ಅದು ಸಂಪ್ರದಾಯ ಎನ್ನುವಂತೆ ನಡೆದುಕೊಂಡು ಬಂದಿದೆ. ಇವನ್ ಇವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಮೊಟ್ಟ ಮೊದಲಿಗೆ ಘೋಷಣೆ ಮಾಡಿದ್ದು ಅನ್ನಭಾಗ್ಯ ಯೋಜನೆ. ಹೌದು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಯಾವ ಯೋಜನೆಯನ್ನು ಘೋಷಣೆ ಮಾಡ್ತಾರೆ ಅನ್ನೋದು ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ. ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ಕಾತರ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇದೇನು ಗ್ಯಾರಂಟಿ ಲೆಕ್ಕಾಚಾರದಲ್ಲಿ ಬರುತ್ತಾ ಅಥವಾ ಬೇರೆ ಲೆಕ್ಕಾಚಾರದಲ್ಲಿ ಬರುತ್ತಾ, ಐ ಡೋಂಟ್ ನೋ. ಹೇಳಿ ದರ್ಶನ್ ಅವರೇ, ಆ ಥರದ್ದು ಏನಾದರೂ ಪ್ಲಾನ್ಸ್ ಇದೆಯಾ? ಇರ್ಬೋದು. ಯಾಕೆಂದರೆ ನಾವು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು ಆ ಕ್ರಾಂತಿ ಹಸಿವು ಮುಕ್ತ ಕರ್ನಾಟಕ ಅಂತ ಇಡೀ ದೇಶದಲ್ಲಿ ಒಂದು ಹೆಸರು ಮಾಡಿದೆ ನಮ್ಮ ರಾಜ್ಯ ಅಂತಂದರೆ ಅವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತಗೊಂಡಂಥ ನಿರ್ಧಾರ. ಹಾಗೆಯೇ ಇವತ್ತು ಭಾಳಷ್ಟು ಮುಂದಾಲೋಚನೆಗಳನ್ನ ಆಂಬಿಷನ್ಗಳನ್ನ ಇಟ್ಕೊಂಡಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಆ ಒಂದು ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಏನು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಸಂಪುಟ ಸಭೆಯನ್ನು ಮಾಡಿ ಮಾಧ್ಯಮ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಹಾಗೆಯೇ ಅವರು ಒಂದು ಈ ನಾಡು ಕೊನೆಯ ತನಕ ನೆನೆಸ್ಕೊಳ್ಳುವಂಥ ಯಾವುದಾದ್ರೂ ಒಂದು ಯೋಜನೆಯನ್ನು ಘೋಷಣೆ ಮಾಡ್ಬೋದು ಅನ್ನುವಂಥ ಒಂದು ಆಶಾಭಾವನೆಯಲ್ಲಿ ನಿಮ್ಮಷ್ಟೇ ಕಾತುರದಲ್ಲಿ ನಾನು ಸಹ ಇದ್ದೇನೆ. ಆದರೆ ಸಂತೋಷದ ವಿಚಾರ, ಇವತ್ತು ಏನು ಲಕ್ಷಾಂತರ ಕೋಟ್ಯಾಂತರ ಕಾಂಗ್ರೆಸ್ ಕಾರ್ಯಕರ್ತರ ನಾಯಕರಾಗಿ ಬೆಳೆದಂತಹ NSUI ಯುವ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ರಾಜ್ಯದ ಮೂಲ ಕಾಂಗ್ರೆಸ್ಸಿಗರೊಬ್ರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಮೂಲ ಕಾಂಗ್ರೆಸ್ಸಿಗರೊಬ್ರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತನಾ, ಅಥವಾ ಆನ್ ದಿ ಗ್ರೌಂಡ್ ಇಂದ ಬೆಳೆದಂತ ಒಬ್ಬ ಕಾರ್ಯಕರ್ತ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ? ಸೊ ಅದು ಯೂತ್ ಕಾಂಗ್ರೆಸ್ ಇಂದ ಹಿಡಿದು, ಯೂತ್ ಕಾಂಗ್ರೆಸ್ ಅಲ್ಲ, ಕಾಲೇಜ್ ಎಲೆಕ್ಷನ್ಸ್ ಇಂದ, ವಿದ್ಯಾರ್ಥಿ ಕಾಲೇಜ್ ಎಲೆಕ್ಷನ್ಸ್ ಇಂದ ಹಿಡಿದು ಇಲ್ಲಿಯವರೆಗೆ ಇಟ್ಸ್ ಅ ಗ್ರೇಟ್ ಜರ್ನಿ. ಡೆಫಿನೆಟ್ಲಿ ಇಲ್ಲ ಅಂತಲ್ಲ, ಬಟ್ ಒಬ್ಬ ಮೂಲ ಕಾಂಗ್ರೆಸ್ಸಿಗನೂ ಹೌದು ಅವರು. ಮೇಡಮ್, ಈಗ ತಾವು ಹೆಣ್ಣಿದ್ದೀರಾ, ಒಂದು ಸರಿ ಮದುವೆಯಾಗಿ ಹೋದ್ಮೇಲೆ ನೀವು ಆ ಮನೆಯ ಸೊಸೆ ಜೊತೆಗೆ ಆ ಮನೆಯ ಮಗಳಾಗಿರ್ತೀರ. ನಮ್ಮ ಪಕ್ಷಕ್ಕೆ ಯಾವೆಲ್ಲ ನಾಯಕರು ಬಂದ ಮೇಲೆ ಅವರು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿದ ಮೇಲೆ ಅವರು ಕಾಂಗ್ರೆಸ್ ಮನೆಯ ಮಕ್ಕಳು, ಮನೆಯ ಯಜಮಾನ್ರೆ. ನಾವು ಅದರಲ್ಲಿ ಯಾವುದೇ ಮೂಲ ಮತ್ತಿನ್ನೊಂದಿಲ್ಲ. ನನಗಂತೂ ನಾನೊಬ್ಬ ಕಾರ್ಯಕರ್ತ ಆಗಿ ನಾನು ಕಲ್ತಿರೋ ಸಿದ್ಧಾಂತದಲ್ಲಿ ನನಗೆ ಯಾವತ್ತೂ ಹಾಗೆ ಅನ್ಸೋದು ಇಲ್ಲ, ಅನ್ನೋದು ಇಲ್ಲ. ಆದರೆ ನಮಗೇನಂತಂದರೆ ಇದೊಂದು NSUIನಲ್ಲಿದ್ದರು, ಯುವ ಕಾಂಗ್ರೆಸ್ನಲ್ಲಿದ್ದರು. ಅಂದರೆ ಅವರು ಪ್ರತಿಜ್ಞಾ ಸ್ವೀಕಾರ ಮಾಡಬೇಕಾದ್ರೆ ಮೇಡಮ್ ಫಸ್ಟ್ ಟೈಮ್ NSUI ಅಧ್ಯಕ್ಷರನ್ನು ಕರೆಸಿ ದೀಪ ಬೆಳಗಿಸಿದ್ರು, ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನು ಕರೆಸಿ ದೀಪ ಬೆಳಗಿಸಿದ್ರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಕರೆಸಿ ದೀಪ ಬೆಳಗಿಸಿದ್ರು. ಅಯ್ಯೋ, ಇವತ್ತು ಲಿಸ್ಟ್ ದೊಡ್ಡದಿದೆಯಪ್ಪ. ಇವತ್ತು ಲಿಸ್ಟು ಎಲ್ಲ ಬಹಳಷ್ಟು ಜನರದ ಲಿಸ್ಟ್ ಇದೆ. ತಡ್ರಿ, ನೀವು ಮಾತಾಡ್ತೀರಿ, ನಾ ಲಿಸ್ಟ್ ಹಾಗೆ ಒಂದು ಕೇಡರಿಂದ ಬಂದು ಒಬ್ಬ ಯುವಕ ಬೆಂಗಳೂರಿನಲ್ಲಿ ಒಂದು SD ಬೈಕನ್ನು ತಗೊಂಡು ಬೆಂಗಳೂರಿನಲ್ಲಿ ಅವತ್ತಿನ ಕನಸು, ಅವರು ಮುಖ್ಯಮಂತ್ರಿ ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಅವತ್ತಿನ ಬೆಂಗಳೂರು 80sಲ್ಲಿ ಬೆಂಗಳೂರು ಯಾವ ರೀತಿ ಇತ್ತು, ಅಥವಾ ಅವತ್ತಿನ ಒಂದು ಸೈದ್ಧಾಂತಿಕ ರಾಜಕಾರಣ, ನಾವೊಂದು ಹಳೆಯ ರಾಜಕಾರಣವನ್ನು, ಒಂದು ಮೌಲ್ಯಾಧಾರಿತ ರಾಜಕಾರಣವನ್ನು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಸಂದರ್ಭ, ಅಷ್ಟೇ ನಗುಮೊಗದಲ್ಲಿ ತನ್ನ ಸಹೋದರನ ಒಂದು ಪಟ್ಟಕ್ಕೆ ಕೂರಿಸುವಂತಹ ಸಂದರ್ಭ, ಒಂದು ಮೌಲ್ಯಾಧಾರಿತ ರಾಜಕೀಯವನ್ನು ಈ ಒಂದು ಸುಸಂದರ್ಭದಲ್ಲಿ ಕಾಣುವಂಥ ಸನ್ನಿವೇಶಕ್ಕೆ 80ರ ದಶಕದಿಂದ ಇವತ್ತು 2026ರಲ್ಲೂ ಸಮೇತ ಇಂಥ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ, ಆಂತರಿಕ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಪಕ್ಷದ ಒಳಗಡೆ ಇರ್ತಕ್ಕಂಥ ಒಗ್ಗಟ್ಟು ಅಂತ ಹೇಳ್ತೀವಿ. ಈ ಒಂದು ಕ್ಷಣಗಣನೆಗೆ ನಮ್ಮ ಒಂದು ಪಕ್ಷ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನಿತರು
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಮತ್ತು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರುಗಳು, ಸಂಸದರುಗಳು, ಸರ್ವಧರ್ಮದ ಗುರುಗಳು ಮತ್ತು ಡಿಕೆ ಶಿವಕುಮಾರ್ ತವರಾದ ಕನಕಪುರದ ದೊಡ್ಡಾಲಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರು, ರೈತ ಮುಖಂಡರು, ದಲಿತ ಸಂಘಟನೆಯ ಮುಖಂಡರು, ಹಿಂದುಳಿದ ವರ್ಗಗಳ ಮುಖಂಡರು, ಸ್ತ್ರೀ ಶಕ್ತಿ ಸಂಘಗಳ ಪ್ರತಿನಿಧಿಗಳು, ಮಹಿಳಾ ಮುಖಂಡರು, ಮಾಧ್ಯಮ ಕ್ಷೇತ್ರದವರು, ಸಿನಿಮಾ ರಂಗ, ನ್ಯಾಯಾಂಗ, ಕ್ರೀಡಾ ಕ್ಷೇತ್ರ, ನಾಟಕ ರಂಗ, ಸಾಹಿತಿಗಳು, ಕಲಾವಿದರು, ಕೈಗಾರಿಕೋದ್ಯಮಿಗಳು, ವಾಣಿಜ್ಯೋದ್ಯಮಿಗಳು, ಹೋಟೆಲ್ ಉದ್ಯಮಿಗಳು, ಯುವ ಮುಖಂಡರು ಮತ್ತಿತರರು. ತುಂಬಾ ದೊಡ್ಡದಿದೆ. ಸೊ 55 ಸ್ವಾಮೀಜಿಗಳು, ಫಾದರು, ಮಠಾಧಿಪತಿಗಳು ಮತ್ತು ಮೌಲ್ವಿಗಳು. ಅದ್ಭುತವಾದಂತಹ ಸ್ಟೇಜ್, ಕಿಕ್ಕಿರಿದು ನೆರೆದಿರುವಂತಹ ಜನ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಈ ಕ್ಷಣಕ್ಕೋಸ್ಕರ ಎಷ್ಟೋ ವರ್ಷಗಳಿಂದ ಕಾದಿದ್ರು. ಆ ಕ್ಷಣ ಬಂದೇ ಬಿಟ್ಟಿದೆ. ಅದ್ಭುತವಾದಂತಹ ವೇದಿಕೆ ಸಜ್ಜುಗೊಂಡಿದೆ. ಅವರ ಸಹೋದರ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ವೇದಿಕೆ ಸಜ್ಜಾಗಿದೆ. ಇದ್ರೆ ಇಂಥ ತಮ್ಮ ಇರಬೇಕು ಅನ್ನೋ ಲೆವೆಲ್ಗೆ ಅದೇನೋ ಅಂತಾರಲ್ಲ, ನಿನ್ನೆನೋ ನಾವು ಮಾತಾಡ್ತಾ ಇದ್ವಿ, ಹುಟ್ಟದ ಅಣ್ತಮ್ಮಂದ್ರು ಬೆಳೀತಾ ದಾಯಾದಿಗಳಾಗೋಗ್ತಾರೆ. ಆದರೆ ಡಿ ಕೆ ಸುರೇಶ್ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವರ ಅತ್ಯಂತ ದೊಡ್ಡ ಶಕ್ತಿ. ಅವರ ಕಷ್ಟ ಕಾಲದಲ್ಲಿ, ಅವರ ಒಂದು ಒಳ್ಳೆಯ ದಿನಗಳಲ್ಲಿ, ಎಂತೆಂಥದ್ದೋ ಸಂದರ್ಭದಲ್ಲಿ ಬಿಟ್ಟು ಬಿಡದ ಹಾಗೆ ಅವರನ್ನು ಕಾಯ್ತಾ ಇರುವಂತಹ ಒಬ್ಬ ಕಾವಲುಗಾರ, ಅವರನ್ನು ರಕ್ಷಿಸ್ತಾ ಇರುವಂತಹ ಒಬ್ಬ ಸೇನಾ ಸೈನಿಕ. ರಿಯಲಿ ಡಿ ಕೆ ಸುರೇಶ್ ಅವರ ಪಾತ್ರ ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ರಲ್ಲಿ ತುಂಬ ಇದೆ. ಹಾಗಾಗಿ ತನ್ನ ಅಣ್ಣನ ಒಂದು ಸಾಧನೆಯಲ್ಲೇ ಸಂಭ್ರಮಿಸುವಂತಹ ಒಬ್ಬ ಸಹೋದರ ಡಿ ಕೆ ಸುರೇಶ್. ಅವರ ಒಗ್ಗಟ್ಟು, ಅವರ ನಿಜಕ್ಕೂ ಕೂಡ ವೆರಿ ಇಂಪ್ರೆಸಿವ್. ವೀರಪ್ಪ ಮೊಯ್ಲಿ ಅವರು, ಸೊ ವೀರಪ್ಪ ಮೊಯ್ಲಿ ಅವರಲ್ಲಿದ್ದಾರೆ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿ ಅವರು. ಭಾಳಷ್ಟು ಜನ, ಇದೇನು ವೇದಿಕೆ ಕೆಳಗ ಮೇಲ, ವೇದಿಕೆ ಮೇಲೆ ಮಾಜಿ ಮುಖ್ಯಮಂತ್ರಿಗಳೆಲ್ಲ ಇರ್ತಾರ. ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ನಾಯಕರುಗಳು ಮತ್ತು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ನ ಅಧ್ಯಕ್ಷರುಗಳು. ಓಕೆ, ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿ ಕೂಡ ಈಗ ಬರ್ತಾ ಇದೆ. ಅವ್ರ ಮಗಳ ಅದು ಐಶ್ವರ್ಯನ, ಹೌದು. ಓಕೆ, ಅವ್ರ ಫ್ಯಾಮಿಲಿ ಕೂಡ ಈಗ ಎಂಟ್ರಿ ಆಗ್ತಾ ಇದೆ. ಇವನ್ ಐಶ್ವರ್ಯ ಆಲ್ಸೋ ಮಗಳು ಇದು ಕೇಸಸ್ ಆದಂಥ ಸಂದರ್ಭದಲ್ಲಿ ಐಶ್ವರ್ಯ ಅವರನ್ನು ಕೂಡ ಇನ್ವೆಸ್ಟಿಗೇಷನ್ಗೇನೋ ಕರೀತಾರೆ ಅನ್ನೋ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಕಣ್ಣಿಗೆ ಹಾಕ್ಬಿಡ್ತಾರೆ, ನಮ್ಮ ಮನೆ ಮಗಳನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಡಿ ಕೆ ಶಿವಕುಮಾರ್ ಅವರ ಮಗಳು ಈಗಾಗಲೇ ಇವರು ಮಾತಾಡ್ತಾ ಇದ್ದಾರೆ, ಶಾಲಿನಿ ರಜನೀಶ್ ಅವರು. ಪೊಲೀಸ್ ಮತ್ತು ಲೈಸನ್ ಆಫೀಸರ್ಸು ಸೀಟ್ ಲಭ್ಯವಿದ್ದರೆ ಆ ಕಡೆ ಲಾನ್ಸ್ಗೆ ಕಳಿಸಬೇಕು. ನೋಡಿ, ಲೈಸನ್ ಆಫೀಸ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರು ಈ ಇಡೀ ಕಾರ್ಯಕ್ರಮದ ಮೇಲುಸ್ತುವಾರಿಯನ್ನು ವಹಿಸಿರ್ತಾರೆ. ಆಮೇಲೆ ರಾಜ್ಯಪಾಲರು ಪ್ರತಿಜ್ಞಾವಿಧಿಯನ್ನು ಬೋಧನೆ ಮಾಡ್ತಾರೆ. ಅದರ್ವೈಸ್ ಆಲ್ಸೋ ಮೇಡಮ್ ಅವ್ರಿಗೆ ಬೇಜಾರಾಗಿರ್ಬೋದು, ಒಬ್ಬರು ಮಹಿಳಾ ಮಂತ್ರಿಗಳಿಲ್ವಲ್ಲ ಅಂತ ಅಲ್ವಾ. ಈ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಒಬ್ಬ ಹೆಣ್ಮಗಳು, ಆದರೆ ಒಬ್ಬ ಹೆಣ್ಮಗಳು ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇಲ್ಲ.